ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ಕರುನಾಡಿನಲ್ಲಿ ನಮ್ಮ ರಾಜ್ಯದ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ ನಮ್ಮ ಸರ್ಕಾರದ ವತಿಯಿಂದ ಒಂದು ದೊಡ್ಡ ಜಾಬ್ ಪಾಟೇ ಸಿಗಲಿದೆ ವೀಕ್ಷಕರೇ. ಅದೇನಂದ್ರೆ 7ನೇ ವೇತನ ಆಯೋಗದಲ್ಲಿ ಅವರಿಗೆ ಸಿಗಲಿದೆ ಬೃಹತ್ ವೇತನ. 7th ಪೇ ಕಮಿಷನ್ ಕರ್ನಾಟಕ ಎಕ್ಸಾಕ್ಟ್ ಅಂಡ್ ಅಕ್ಯುರೇಟ್ ಸ್ಯಾಲರಿ ಇನ್ಫಾರ್ಮೇಶನ್ ಇವತ್ತಿನ ಪ್ರಿನ್ಸ್ ಪೋರ್ಟಲ್ ಚಾನೆಲ್ನಲ್ಲಿ ನೀವು ವೀಕ್ಷಣೆ ಮಾಡಬಹುದು. ಆತ್ಮೀಯರೇ, 7th ಪೇ 2024ರಲ್ಲಿ ಅಂದ್ರೆ ಇದೇ ವರ್ಷದ ನೂತನ ವರ್ಷದ ಸಾಲಿನಲ್ಲಿ ನಮ್ಮ ನೂತನ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದಿಂದ ನಿಮಗೆ ಸಿಗಲಿದೆ ಒಂದು ಬಂಪರ್ ಲಾಟ್ರಿನ ಅಂತ ಹೇಳ್ಬೋದು. ಆತ್ಮೀಯರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ಆಯ್ಕೆ ಮಾಡ್ಕೊಳ್ಳಿ, ಆಲ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ಇಷ್ಟು ಮಾಡಿದರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂಥ ಪ್ರತಿಯೊಂದು ಮಾಹಿತಿಗಳು ನೀವು ವೀಕ್ಷಣೆ ಮಾಡಬಹುದು. ನೋಡಿದ ನಂತರ ಮಾಹಿತಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಅವೈಲೇಬಲ್ ಇರುತ್ತೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಮತ್ತು ನನ್ನ ಸಂಪರ್ಕದಲ್ಲಿ ಇದ್ಬಿಟ್ಟು ನಿಮ್ಮ ಯಾವುದೇ ಕುಂದು ಕೊರತೆ ಇದ್ರೆ ಅಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳಿ ಸಾಲ್ವ್ ಮಾಡ್ಕೋಬಹುದು. ವೀಕ್ಷಕರೇ, ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, 7ನೇ ವೇತನ ಆಯೋಗದ ಈ ಅತಿ ದೊಡ್ಡ ಅಪ್ಡೇಟ್ ನಿಮಗಾಗಿದೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ, ಮೊದಲನಿಂದ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ಲ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ನೌಕರರಿಗೆ 2024ನೇ ಸಾಲಿನಲ್ಲಿ ಅವರಿಗೆ ಸಿಗುವಂತ ಒಂದು ಭರ್ಜರಿ ವೇತನದ ಮಾಹಿತಿ, ಯಾವ ರೀತಿ ಬದಲಾವಣೆ ಆಗಿದೆ, ಶೇಕಡಾವಾರು ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ಏರಿಕೆ ಆಗಿದೆ ಹಂತ ಹಂತವಾಗಿ ವೇತನ ಆಯೋಗದಲ್ಲಿ ಅಂತ ಇಲ್ಲಿ ನಿಮಗೆ ಮಾಹಿತಿ ಲಭ್ಯ ಇರುತ್ತೆ. ವೇರಿಯಸ್ ಪೇ ಸ್ಕೇಲ್ಸ್ ಹೈಕ್ಸ್ ಅಂಡ್ ಹೈಕ್ ಪರ್ಸೆಂಟೇಜ್ ಕಂಪ್ಯಾರಿಸನ್ ಟೇಬಲ್ ಮುಖಾಂತರ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಮುಖ್ಯವಾದ ಮಾಹಿತಿ ನೀಡ್ತಾ ಇದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಮುಂದುವರಿಸಿ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಅದರಿಂದ ಮೊದಲಿನಿಂದ ಕೊನೆವರೆಗೂ ನೋಡಿ. ನಿಮ್ಮ ಮೂಲ ವೇತನ ಯಾವ ರೀತಿ ಬದಲಾವಣೆ ಆಗಿರುತ್ತೆ, ಸದ್ಯಕ್ಕೆ ಎಷ್ಟು ಇದೆ, ಅದಕ್ಕೆ 7ನೇ ವೇತನ ಆಯೋಗದಲ್ಲಿ ಎಷ್ಟು ನಿಮಗೆ ಸಂಭಾವ್ಯ ವೇತನ ಸಿಗಬಹುದೆಂದು ಒಂದು ಲೆಕ್ಕಾಚಾರ ಇದೆ ವೀಕ್ಷಕರೇ. 17,650 ರೂಪಾಯಿ 5ನೇ ಆಯೋಗದಲ್ಲಿದ್ದಂಥ ಒಂದು ಮೂಲ ವೇತನ 18,100 ರೂಪಾಯಿ, 18,550 ರೂಪಾಯಿ ಮತ್ತು 19,000 ರೂಪಾಯಿ. ಈ 5ನೇ ಆಯೋಗದ ಮೂಲ ವೇತನ 6ನೇ ವೇತನ ಆಯೋಗದಲ್ಲಿ 33,450ಕ್ಕೆ ಪರಿವರ್ತನೆ ಆಗತ್ತೆ. ಇಲ್ಲಿ 5ರಿಂದ 6ನೇ ವೇತನ ಆಯೋಗದಲ್ಲಿ ಏರಿಕೆಯಾಗಿದ್ದು 18,800, 15,350, 14,900, 14,450 ರೂಪಾಯಿ. ಇಲ್ಲಿ 5ರಿಂದ 6ನೇ ವೇತನ ಆಯೋಗದ ಮೂಲ ವೇತನದಲ್ಲಿ ಏರಿಕೆ ಕಂಡಂತ ಮೊತ್ತ ಇಲ್ಲಿ 33,450ಕ್ಕೆ ಬಂದು ನಿಂತಲ್ಲಿ, ಅಂದ್ರೆ ಸದ್ಯಕ್ಕೆ 33,450 ರೂಪಾಯಿ ನಿಮ್ಮ ಒಂದು ಮೂಲ ವೇತನ ಬಂದು ನಿಂತಲ್ಲಿ 5ರಿಂದ 6ನೇ ವೇತನ ಆಯೋಗದಲ್ಲಿ ಇಷ್ಟು ಏರಿಕೆಯನ್ನು ನೀವು ಕಂಡಿದ್ದೀರಾ. 5ರಿಂದ 6ನೇ ವೇತನ ಆಯೋಗದಲ್ಲಿ ಪ್ರತಿಶತ ಅಂದ್ರೆ ಶೇಕಡಾವಾರು ಎಷ್ಟು ಹೆಚ್ಚಳವಾಗಿದೆ ಅಂತ ನೋಡಿದ್ರೆ 17,650ರಿಂದ 33,450ಕ್ಕೆ 89.5, ಅದೇ ರೀತಿ 84.80, 80.32, 76.05 ಇಲ್ಲಿ ನಿಮ್ಮ ಒಂದು ಮೂಲ ವೇತನದಲ್ಲಿ ಏರಿಕೆ ಕಂಡಿದ್ದೀರಾ. ಹಾಗಾದ್ರೆ ವೀಕ್ಷಕರೇ, ಇವರಿಗೆ 7ನೇ ವೇತನ ಆಯೋಗದಲ್ಲಿ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಒಂದು ಕನ್ವರ್ಟ್ ಆಗುವ ಸಾಧ್ಯತೆ ಎಷ್ಟಿದೆ ಅಂತ ನಾವು ಒಂದು ಪ್ರೆಡಿಕ್ಟ್ ಮಾಡೋದಾದ್ರೆ ಇಲ್ಲಿ 56,965 ಅಂದ್ರೆ ಒಂದು ರೌಂಡ್ ಅಪ್ ಮಾಡಿ ಒಂದು 57,000 ಒಂದು ಸನಿಹದ ಮೊತ್ತದ ಒಂದು ಅಮೌಂಟ್ ಇವರಿಗೆ 7ನೇ ವೇತನ ಆಯೋಗದಲ್ಲಿ ಸಿಗಬಹುದಾದ ಒಂದು ವೇತನ ಆಗಿರುತ್ತೆ, ಅಂದ್ರೆ ಮೂಲ ವೇತನ ಆಗಿರುತ್ತೆ. ಹಾಗಾದ್ರೆ ಇವರಿಗೆ ಏರಿಕೆ ಆಗುವುದಾದ ಒಂದು ಮೊತ್ತ 23,500 ಚಿಲ್ಲರೆ ಮೊತ್ತ ಒಂದು ಏರಿಕೆ ಕೂಡ ಆಗುವ ಸಾಧ್ಯತೆ ಇದೆ. ಪರ್ಸೆಂಟೇಜ್ ನಲ್ಲಿ ಪ್ರತಿ ಒಂದು ಇಲ್ಲಿ 7ನೇ ವೇತನ ಆಯೋಗದಲ್ಲಿ 70.30% ಅಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಅದಾದ ನಂತರ ವೀಕ್ಷಕರೇ, ಮಾಹಿತಿ 19,500ದಿಂದ 34,300ಕ್ಕೆ ಬದಲಾದಲ್ಲಿ 14,800 ರೂಪಾಯಿ ಇಲ್ಲಿ ಹೆಚ್ಚಳವಾಗಿತ್ತು. 75.9% ಏರಿಕೆಯಾಗಿತ್ತು. ಪ್ರೆಡಿಕ್ಷನ್ ಮಾಡಬಹುದಾದ 7ನೇ ವೇತನ 58,413 ರೂಪಾಯಿ ಆದ್ರೆ ಇಲ್ಲಿ 24,113 ರೂಪಾಯಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇಲ್ಲಿ ಪ್ರತಿ ಒಂದು ಹೊಸ ಮೂಲ ವೇತನದಲ್ಲಿ 7ನೇ ವೇತನ ಆಯೋಗದ ಮೂಲ ವೇತನದಲ್ಲಿ ಒಂದು ನಿಯರೆಸ್ಟ್ ಡಿಜಿಟ್ಗೆ ಫಿಕ್ಸ್ ಮಾಡುವ ಸಾಧ್ಯತೆ ಇರುತ್ತೆ. 20,000ರಿಂದ 35,150ಕ್ಕೆ 15,150 ರೂಪಾಯಿ 75.75% ಹೆಚ್ಚಳವಾದಲ್ಲಿತ್ತು. ಒಂದು 7ನೇ ವೇತನ ಆಯೋಗದಲ್ಲಿ 59,860 ರೂಪಾಯಿ ಒಂದು ಬೇಸಿಕ್ ಆಗುವ ಸಾಧ್ಯತೆ ಇದೆ. ಇಲ್ಲಿ 24,710 ರೂಪಾಯಿ ಹೆಚ್ಚಳವಾಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು.
20,500ರಿಂದ 36,000ಕ್ಕೆ ಬದಲಾದಲ್ಲಿ 15,500 ಹೆಚ್ಚಳವಾಗಿತ್ತು. 75.60% ಒಂದಿಗೆ 61,308 ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದ ಅಂದ್ರೆ ಪ್ರೆಡಿಕ್ಟ್ ಮಾಡಬಹುದಾದ ಒಂದು ಸ್ಯಾಲರಿ ಆದ್ರೆ ಇಲ್ಲಿ 25,308 ಹೈಕ್ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ವೀಕ್ಷಕರೇ. 21,000ರಿಂದ 36,950 5ರಿಂದ 6ನೇ ವೇತನ ಆಯೋಗದಲ್ಲಿ 15,950 ಹೆಚ್ಚಳದೊಂದಿಗೆ 75.95% ಒಂದಿಗೆ ಹೆಚ್ಚಳವಾಗಿತ್ತು. ಇಲ್ಲಿ 62,926 75,976 ಹೆಚ್ಚಳದೊಂದಿಗೆ 21,600ಕ್ಕೆ 37,900 ಬದಲಾದಲ್ಲಿ 16,300 ಹೆಚ್ಚಳವಾಗಿತ್ತು. 75.46%. ವೀಕ್ಷಕರಲ್ಲಿ ನೀವು ಗಮನಿಸಬಹುದು 70 to 75, 85, 80, 90 ವರೆಗೂ ಕೆಲವೊಂದು ಕಡೆ ನಿಮ್ಮ ಇಲ್ಲಿ 5ರಿಂದ 6ನೇ ವೇತನ ಆಯೋಗದಲ್ಲಿ ಮೂಲ ವೇತನದಲ್ಲಿ ಹೆಚ್ಚಳವನ್ನು ನೀವು ಕಂಡಿದ್ದೀರಾ. ಇಲ್ಲಿ ಇವರಿಗೆ 64,500 ಚಿಲ್ಲರೆ ಮೊತ್ತ ಒಂದು ಸ್ಯಾಲರಿ ಹೈಕ್ ಆಗುವ ಸಾಧ್ಯತೆ ಇದೆ. 26,644 70.30%. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಅಂಕಿಅಂಶವನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಚೂರು ವ್ಯತ್ಯಾಸ ಆದರೆ ಸರ್ಕಾರ ನಿಗದಿಪಡಿಸುವ ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳಲ್ಲಿ ವೇರಿಯೇಷನ್ ಆದರೆ ಮಾತ್ರ ಡೇಟಾ ಆಲ್ಟರ್ ಆಗುವ ಸಾಧ್ಯತೆ ಇರುತ್ತೆ. ಅದರ್ವೈಸ್ ಇಟ್ ರಿಮೈನ್ಸ್ ಆಸ್ ಇಟ್ ಈಸ್ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತಿನ ಈ ಮುಂದಿನ ಡೇಟಾ ನೋಡೋದಾದ್ರೆ 22,700ರಿಂದ 39,800ಕ್ಕೆ ಬದಲಾದಲ್ಲಿ 17,600 ಇಲ್ಲಿ ಹೆಚ್ಚಳವಾಗಿತ್ತು. 79.27% ಒಂದಿಗೆ ಹೈಕ್ ಒಂದಿಗೆ 67,779 ನೀವು ಪ್ರೆಡಿಕ್ಟ್ ಮಾಡಬಹುದಾದ ಸ್ಯಾಲರಿ 27,979 ಅಂದ್ರೆ ಒಂದು 28,000 ಸನಿಹದ ಮೊತ್ತ ಒಂದು ಹೆಚ್ಚಳ ಸಿಗುವ ಸಾಧ್ಯತೆ ಇದೆ. 22,800ರಿಂದ 40,900ಕ್ಕೆ ಬದಲಾದಲ್ಲಿ 18,100 79.38% ಒಂದಿಗೆ 69,653 ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದ ಒಂದು ಮೊತ್ತ 28,752 ಹೆಚ್ಚಳವಾಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತ ಹೇಳ್ಬೋದು. ವೀಕ್ಷಕರೇ, ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ 23,400ರಿಂದ 44,700ಕ್ಕೆ 18,600 ಹೆಚ್ಚಳ 79.48% ಹೈಕೊಂದಿಗೆ. ಇಲ್ಲಿ 71,500 ಚಿಲ್ಲರೆ ಮೊತ್ತ 29,500 ಹೈಕೊಂದಿಗೆ ನಿಮಗೆ ಸಿಗಬಹುದಾದ ಒಂದು ಲೆಕ್ಕಾಚಾರ ಕೂಡ ಸ್ಕ್ರೀನ್ ಮೇಲೆ ನಾನು ನಿಮಗೆ ನೀಡ್ತಾ ಇದ್ದೇನೆ. 24,000ರಿಂದ 43,100ಕ್ಕೆ ಬದಲಾದಲ್ಲಿ 19,100 ಹೆಚ್ಚಳವಾಗಿತ್ತು. 79.53% ಒಂದಿಗೆ. ಇಲ್ಲಿ 7ನೇ ವೇತನ ಆಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆ ಅಂತ 73,399 ನಿಮ್ಮ ಒಂದು ಸ್ಯಾಲರಿ ಆದರೆ ಇಲ್ಲಿ 30,799 ಹೈಕ್ ಆಗುವ ಕೂಡ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. 24,600ರಿಂದ 44,700 ಬದಲಾದಲ್ಲಿ 19,600 ಹೆಚ್ಚಳವಾಗಿತ್ತು. 79.67% ಹೈಕೊಂದಿಗೆ. ಇಲ್ಲಿ 75,773 ಸ್ಯಾಲರಿ ಆದರೆ 31,073 ಹೈಕ್ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. 25,300ರಿಂದ 45,300ಕ್ಕೆ 20,000 ಹೆಚ್ಚಳ 79.05% ಹೈಕೊಂದಿಗೆ 77,146 ನಿಮಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಏನಾದರೂ ಜಾರಿಯಾದರೆ ಇಷ್ಟು ಮೊತ್ತ ಸಿಗುವ ಸಾಧ್ಯತೆ ಇದೆ. 31,846 70.30% ಹೈಕೊಂದಿಗೆ. 26,000ರಿಂದ 46,400ಕ್ಕೆ ಬದಲಾದಲ್ಲಿ 20,400 78.46% ಇಲ್ಲಿ 5ರಿಂದ 6ನೇ ವೇತನ ಆಯೋಗದಲ್ಲಾದಂಥ ಬದಲಾವಣೆ ಪರ್ಸೆಂಟೇಜ್ ಮತ್ತು ಏರಿಕೆಯ ಮಾಹಿತಿಯಾಗಿರುತ್ತೆ. ಇಲ್ಲಿ ನಿಮಗೆ ಮುಂಬರುವ ದಿನದಲ್ಲಿ ಆತ್ಮೀಯರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಈ 7ನೇ ವೇತನ ಆಯೋಗದ ಒಂದು ಅವಧಿ ವಿಸ್ತರಣೆ ಮಾಡಲಾಗಿದೆ. ಅದಾದ ನಂತರ ನಮ್ಮ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬರುವುದು ಖಚಿತ. ಸದನದಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಒಂದು ಅಧಿವೇಶನದಲ್ಲಿ ಇಲ್ಲಿ ನಮ್ಮ ನೌಕರರಿಗೆ 79,019 ಒಂದು ವೇತನವಾದರೆ 32,619 ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. 26,700ರಿಂದ 47,650ಕ್ಕೆ ಬದಲಾದಲ್ಲಿ 20,950 78.46% ಹೈಕ್ ಆಗಿರುತ್ತೆ. ಮುಂಬರುವ ದಿನದಲ್ಲಿ 81,148 33,498 ರೌಂಡ್ ಅಪ್ ಮಾಡಿ ಒಂದು 33,500 ಅಂತಾನೆ ಹೇಳ್ಬೋದು. 27,400ರಿಂದ 48,900ಕ್ಕೆ 21,400ಕ್ಕೆ 78.46% ಏರಿಕೆ ನೀವು ಕಂಡಿದ್ದೀರಾ. 83,777 ಹೈಕ್ ನಮಗೆ 7ನೇ ವೇತನ ಆಯೋಗದಲ್ಲಿ ಸಿಗಬಹುದಾದ ಒಂದು ವೇತನ.
34,377 70.30% ಹೈಕ್ನೊಂದಿಗೆ 28,100ರಿಂದ 50,150ಕ್ಕೆ ಬದಲಾದಲ್ಲಿ 22,050 ರೂಪಾಯಿ 78.46% 85,405 ರೂಪಾಯಿ ಒಂದು ವೇತನ 35,755 ರೂಪಾಯಿ ಹೆಚ್ಚಳದೊಂದಿಗೆ ಸಿಗುವ ಸಾಧ್ಯತೆ ಇದೆ. ಕೊನೆಯದಾಗಿ 28,800ರಿಂದ 51,400 ರೂಪಾಯಿಗೆ ಬೇಸಿಕ್ ಬದಲಾಗುತ್ತೆ. 22,600 ರೂಪಾಯಿ 78.47% ಒಂದಿಗೆ. ಈಗ ಈ ಬೇಸಿಕ್ಗೆ 87,500 ಚಿಲ್ಲರೆ ಮೊತ್ತ ಒಂದು ವೇತನವಾದರೆ 36,134 ರೂಪಾಯಿ ಹೆಚ್ಚಳ ಆಗುವ ಒಂದು ಸಂಭಾವ್ಯ ಮಾಹಿತಿ ಇದೆ ವೀಕ್ಷಕರೇ. ಆತ್ಮೀಯರೇ, ಪ್ರತಿ ಒಂದು 7ನೇ ವೇತನ ಆಯೋಗದಲ್ಲಿ ಒಂದು 70% ಅಷ್ಟು ಹೈಕ್ ಆಗುವ ಸಾಧ್ಯತೆ, ಒಂದು ಸರ್ವೇ ಸಾಮಾನ್ಯವಾಗಿ ಹೇಳೋದಾದ್ರೆ ಒಂದು ನಿಮ್ಮ ಮೂಲ ವೇತನದಲ್ಲಿ ಒಂದು 70% ಅಷ್ಟು ಹೈಕ್ ಆಗುವ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಆದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ತಂದ ತಕ್ಷಣ ಬಿಡುಗಡೆ ಮಾಡುವ ಡೇಟಾ ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡಿದ ಡೇಟಾ ಮುಂಬರುವ ದಿನದಲ್ಲಿ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮತ್ತು ನಾನು ಕೊಟ್ಟಂತಹ ಮಾಹಿತಿ ಎಷ್ಟು ನೈಜತೆ ಇದೆ ಅಂತ ಕೂಡ ನೀವು ಮುಂಬರುವ ದಿನದಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು, ಒಂದು ಅನಲೈಸ್ ಕೂಡ ಮಾಡಬಹುದು. ಆದ್ಮೇಲೆ ಹೀಗೆ ವಿಡಿಯೋ ನೋಡ್ತಾ ಇರಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ನಾನು ಹಾಜರಾಗ್ತೇನೆ. ಅಲ್ಲಿವರೆಗೂ ವಿರಾಮ ನೀಡಿ ವಿಡಿಯೋ ನೋಡಿದ ಪ್ರತಿಯೊಬ್ಬ ನಾಡ ಮಹನೀಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.